ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನೇತ್ರ ವ್ಲಾಗ್ಸ್ ಇನ್ ಕನ್ನಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಶೇಷ ಬಂದು ಶಾಪಿಂಗ್ ವಿಡಿಯೋ, ಶಾಪಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬ ಹತ್ರ ಬಂತಲ್ವಾ, ಹಾಗಾಗಿ ಶಾಪಿಂಗ್ ಮಾಡೋಣ ಅಂತೇಳಿ ಹೋಗಿದ್ವಿ. ಹಾಗೆ ನನ್ನ ಮಗನ ಬರ್ತಡೇ ಮತ್ತು ಯುಗಾದಿ ಹಬ್ಬ ಎರಡೂ ಒಂದೇ ದಿನ ಬಂದಿದೆ. ಅದಕ್ಕೋಸ್ಕರ ನಾವಿಲ್ಲಿ ಶಾಪಿಂಗ್ ಮಾಡ್ತೀವಿ. ಫಸ್ಟ್ ನಾವು ಶಾಪಿಂಗೋಸ್ಕರ ಇಲ್ಲಿ ಹೋಮ್ ಕಲೆಕ್ಷನ್ಸ್ಗೆ ಬಂದಿದ್ವಿ. ಇಲ್ಲಿ ಮಕ್ಕಳು ಬಟ್ಟೆನ ಚೂಸ್ ಮಾಡಿಕೊಂಡು ನಮಗೆ ಬಟ್ಟೆಗಳು ಅಷ್ಟು ಇಷ್ಟ ಆಗಲಿಲ್ಲ, ಹಾಗಾಗಿ ನಾವು ಇಲ್ಲಿಂದ ರಿಲಯನ್ಸ್ಗೆ ಹೋಗಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ಲೈಕ್ ಮಾಡೋದು ಮರಿಬೇಡಿ, ಪ್ಲೀಸ್ ಲೈಕ್ ಮಾಡಿ. ನಾವು ರಿಲಯನ್ಸ್ನಲ್ಲಿ ನಮಗೆ ಯಾವುದೆಲ್ಲ ಬಟ್ಟೆಗಳು ಬೇಕೋ ನಾವು ಅದನ್ನು ಚೂಸ್ ಮಾಡ್ಕೊಂಡ್ವಿ. ಹಾಗೆ ಇಲ್ಲಿ ಕೆಲವೊಂದು ಹೊಸ ಆಫರ್ಸ್ ಎಲ್ಲ ಬಂದಿತ್ತು. ನನಗೆ ಇಲ್ಲಿ ಲೆಗ್ಗಿನ್ಸ್ ಆಫರ್ಸ್ ಎಲ್ಲ ಸಿಕ್ತು. ಚೆನ್ನಾಗಿ ಲೆಗ್ಗಿನ್ಸು ತುಂಬಾ ವರ್ತಿಯಾಗಿತ್ತು. ಹೆಣ್ಮಕ್ಳಿಗೆ ಯಾರಾದರೂ ಹೋಗೋದಿದ್ರೆ ಹೋಗಬಹುದು. ಇನ್ನು ಯುಗಾದಿ ಹಬ್ಬದವರೆಗೂ ಇರುತ್ತೆ. ಬೇಗ ಹೋದರೆ ಬೆಟರ್ ಅಂದ್ಕೋತೀನಿ. ನಾನು ಹೋಗಿದ್ದೆ ಲೇಟು, ನನಗೆ ಕಲರ್ಸು ಅಷ್ಟು ಸಿಕ್ಕಿರಲಿಲ್ಲ. ತುಂಬಾ ಅಂದರೆ 300 ರುಪೀಸ್ಗೆ 3 ಲೆಗ್ಗಿನ್ಸ್. ಇದು ಆವಾಜ ಬ್ರ್ಯಾಂಡ್ದು 3 ಲೆಗ್ಗಿನ್ಸ್ ಇತ್ತು. ತುಂಬಾ ಚೆನ್ನಾಗಿತ್ತು. ಡೈಲಿ ವೇರ್ಸ್ಗೆಲ್ಲ ಯೂಸ್ ಆಗುತ್ತೆ. ಯಾರಿಗಾದ್ರೂ ಬೇಕಿದ್ದರೆ ಹತ್ರದಲ್ಲಿರೋರು ಹೋಗ್ಬೋದು. ಇದು ಬಂದು ಇಲ್ಲಿ ಬನಶಂಕರಿನಲ್ಲಿರೋ ಅಂಥ ರಿಲಯನ್ಸು, ಇದು ಫ್ಯಾಕ್ಟ್ರಿ ಔಟ್ಲೆಟ್ ಬರ್ತಲ್ಲ, ಬ್ರ್ಯಾಂಡ್ ಫ್ಯಾಕ್ಟ್ರಿ, ಅಲ್ಲಿ ನಮಗೆ ಬಟ್ಟೆಗಳನ್ನೆಲ್ಲ ಚೂಸ್ ಮಾಡಿದ್ಮೇಲೆ ನಾವು ಬಿಲ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಮನೆಯಲ್ಲಿ ಸ್ವಲ್ಪ ಫ್ರೂಟ್ಸ್ ಖಾಲಿ ಆಗಿತ್ತು ಅಂತೇಳಿ ಆರ್ಡರ್ ಮಾಡ್ಕೊಂಡಿದ್ವಿ ಆನ್ಲೈನಲ್ಲಿ. ಅದನ್ನೇ ಇವಾಗ ಓಪನ್ ಮಾಡ್ತಾಯಿದ್ದೆ. ನನ್ನ ಮಕ್ಕಳು ಇಲ್ಲಿ ಕ್ರಾನ್ಬೆರಿ ತರಿಸಿದ್ರು ತಿನ್ನೋಕ್ಕೆ ಅಂತೇಳಿ, ಅದನ್ನು ತಡಗ್ತಾ ಇದ್ದಾರೆ. ಅವರಿಗೆ ಕ್ರಾನ್ಬೆರಿ ಬೇಕಂತೆ, ಅದನ್ನು ಕೊಡ್ತಾ ಇದ್ದೀನಿ. ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಮಾಡ್ಕೊಂಬಂದೆ ಅಂತ ಹೇಳಿದ್ನಲ್ವ. ಶಾಪಿಂಗ್ ಹೋಗಿದ್ವಲ್ಲ, ಶಾಪಿಂಗಿಂದ ಏನು ತಗೊಂಬಂದೆ ಬಟ್ಟೆಗಳು ಅಂತ ಅಂದರೆ ನಾನು ನಿಮ್ಗೆ ತೋರಿಸ್ತೀನಿ. ನಾವು ಫಸ್ಟು ಹೋಮ್ ಕಲೆಕ್ಷನ್ಸ್ಗೆ ಹೋದ್ವಿ. ಹೋಮ್ ಕಲೆಕ್ಷನ್ಸಲ್ಲಿ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ಟೆಗಳು ಇತ್ತು, ಬಟ್ ನನಗೆ ಇಷ್ಟ ಆಗೋ ಥರ ಇಲ್ಲ. ನನ್ನ ಮಗನಿಗೆ ಚಿಕ್ಕ ಬಂದು ಸಾಹಿತ್ಯಗೆ ಬರ್ತ್ಡೇಗೆ ಪ್ಯಾಂಟ್ಸ್, ಮಕ್ಕಳು ಬಟ್ಟೆ ತುಂಬ ಚೆನ್ನಾಗಿದೆ. ಬರೀ ನೋಡ್ರಿ, ಇದೆಲ್ಲ ಒಂದು 99 ರುಪೀಸ್ ಅಷ್ಟೇನೆ. ತುಂಬ ಚೆನ್ನಾಗಿದೆ ಬಟ್ಟೆ. ಇದೆಲ್ಲ ನೋಡಿ, ಇದೊಂದು 150 ರುಪೀಸ್ ಅಷ್ಟೇ. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಕ್ಯೂಟ್ ಆಗಿದೆ ಅಲ್ಲ, ಎಷ್ಟು ಕ್ಯೂಟ್ ಆಗಿದೆ, ಸೋ ಕ್ಯೂಟ್. ಅಂಡ್ ಇದು ಕೂಡ ವಿಕ್ರಮ್ಗೆ ಚೆನ್ನಾಗಿದೆಯಾ, ಚೆನ್ನಾಗಿದೆ. ನನಗೆ ಇದು ತುಂಬ ಇಷ್ಟ ಆಯ್ತು. ಕಲರು ಕ್ಯೂಟ್ ಆಗಿದೆ. ಮತ್ತೆ ನನ್ನ ಹಸ್ಬೆಂಡ್ಗೂ ಈ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ಇಬ್ಬರಿಗೂ ಒಂದು ಕಲರ್ ತಗೊಂಡಿದ್ದೀನಿ. ಇದು ತಗೊಂಡೆ. ಇದೇನೋ ಎಲಾಸ್ಟಿಕ್ಕು ನಂಗೆ ಇಷ್ಟನೇ ಆಗಲಿಲ್ಲ, ಲೈಟಾಗಿದೆ ಎಲಾಸ್ಟಿಕ್. ಬಟ್ ಬಟ್ಟೆ ಎಲ್ಲ ಸಖತ್ತಾಗಿದೆ, ಬಟ್ಟೆ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ. ಬಟ್ ಏನು ಮಾಡಿದೆ, ಅವರು ಸೇಮ್ ತಗೋಬೇಕು, ಎಕ್ಸ್ಚೇಂಜ್ ತಗೊಳ್ದಾರೆ. ಬಿಲ್ ಆಗ್ಬಿಟ್ಟಿತ್ತು, ಆಮೇಲೆ ನೋಡಿದೆ ನಾನು, ಸರಿ ಅಂತ ಆ ಥರದ್ದೇ ಇನ್ನೊಂದು ಕೊಟ್ಟರು. ಇದು ಕೂಡ ಪ್ಯಾಂಟ್, ಮಕ್ಕಳಿಗೆ ಎಷ್ಟಿದ್ರು ಸಾಕಾಗಲ್ಲ ಡೈಲಿ ಇದಕ್ಕೆ. ಇದನ್ನು ತಗೊಂಡೆ, ಇದು ಸಾಹಿತ್ಯಗೆ. ಆ್ಯಂಡ್ ಇದು ಕೂಡ ವಿಕ್ರಮ್. ಈ ಸರ್ತಿ ವಿಕ್ರಮ್ಗೆ ಜಾಸ್ತಿ ತಗೊಬಂದಿದ್ದೀವಿ. ನನ್ನ ಸಾಹಿತ್ಯಗೆ ತುಂಬ ಕಡಿಮೆ, ಬರೀ ಪ್ಯಾಂಟ್ಸು, ಒಂದೇ ಒಂದು ಡ್ರೆಸ್ ತೊಗೊಂಡಿದ್ದೀವಿ ಅಷ್ಟೇ. ಯಾವಾಗಲೂ ಸಲ ಹೋದಾಗ ಜಾಸ್ತಿ ಸಾಹಿತ್ಯಗೆ ತಗೊಳ್ತಾ ಇದ್ವಿ. ಇದು ಕೂಡ ಸಾಹಿತ್ಯಗೆ, ಇದೊಂದು ಸಾಹಿತ್ಯಗೆ. ಇದು ಸಾಹಿತ್ಯಗೆ ಪ್ಯಾಂಟ್ ನೋಡಿದೆ, ಎಷ್ಟು ಚೆನ್ನಾಗಿದೆ. ಇದು ಒಂದೇ ಪ್ಯಾಂಟ್ ಇದ್ದಿದ್ದು, ತುಂಬ ಚೆನ್ನಾಗಿದೆ. ಜೀನ್ಸು ಬರೀ 200 ರುಪೀಸ್ ಅಷ್ಟೇ. ಮತ್ತು ಇದು ಕೂಡ ಇದೆಷ್ಟು ಅಂದರೆ, ಇದು 200. ಇದಿಷ್ಟು ಸಾಹಿತ್ಯ ಮತ್ತು ವಿಕ್ರಮ್ದು. ಆ್ಯಂಡ್ ಇದು ಬಂದು ಇದು ನನ್ನ ಸೆಲೆಕ್ಷನ್ನು, ನನ್ನ ಹಸ್ಬೆಂಡ್ಗೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಇದೊಂಥರ ಸ್ಯಾಟಿನ್ ಬಟ್ಟೆ, ಎಷ್ಟು ಚೆನ್ನಾಗೈತೆ ಗೊತ್ತಾ. ಸಾಫ್ಟಾಗಿ ಏನು ಮಾಡಿದ್ರು ಐರನ್ನೇ ಒಳಗೋದಿಲ್ಲ, ಅಷ್ಟು ಚೆನ್ನಾಗೈತೆ ಬಟ್ಟೆ. ನಂಗಂತೂ ಸಖತ್ ಇಷ್ಟ ಆಯ್ತು ಕಲರು. ಇದು ನಾನು ನನ್ನ ಹಸ್ಬೆಂಡಿಗೆ ಸೆಲೆಕ್ಟ್ ಮಾಡಿದೆ. ಇದು ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡ್ಕೊಂಡೆ. ಚೆನ್ನಾಗಿದೆ ಅಲ್ಲ, ಇದು ಕೂಡ ಕಲರ್ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸುತ್ತೆ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕಲರ್ ಇದ್ದಾರೆ, ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇದು ಲಾಸ್ಟ್ ಟೈಮ್ ಒಂದು ಬರ್ತಡೇಗೆ ಅವ್ರಿಗೆ ಈ ಸೇಮ್ ಕಲರ್ ತಗೊಂಡೆ, ಬಟ್ ಬೇರೆ ಥರ ಫ್ಲವರ್ಸ್ ಸಿಗ್ತದು. ಬಟ್ ಅದು ಸ್ವಲ್ಪ ಶೇಡ್ ಆಗ್ಬಿಟ್ಟಿದೆ. ಅದು ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ಆ ಕಲರ್ದು ಇದೆ. ಇನ್ನದು ಆದರೂ ಇನ್ನೊಂದು ಇರಲಿ ಅಂತ ಹೊಸ ಹಸ್ಬೆಂಡ್ ತಗೊಂಡು ಪ್ಯಾಂಟ್. ಇದೊಂದು ಲಿವೈಸ್ ಬ್ರ್ಯಾಂಡ್ದು. ಇದು ಕೂಡ ಎಸ್ಸಿಸ್.
ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ ರಿಲಯನ್ಸು. ನಾನು ಇಲ್ಲಿ ಚಾಪೆ ಹಾಕೋಬಿಟ್ಟಿದ್ದೀನಿ, ಆಮೇಲೆ ಫೋಲ್ಡ್ ಮಾಡ್ಕೊತೀನಿ. ಡ್ರೆಸ್ ಎಲ್ಲ ತರಕ್ಕೆ ಹೋಗಿದ್ದೀನ, ಅಂದರೆ ಡ್ರೆಸ್ ಒಂದ್ಸಲ ಲೆಗ್ಗಿನ್ಸ್ ಒಂದ್ಸಲ ತಗೊಂಡೆ. ಲೆಗ್ಗಿನ್ಸ್ ಆಫರ್ ಬರುತ್ತೆ ಅಂತ ಹೇಳಿದ್ರು, ಅದಕ್ಕೆ ಒಂದು 4 days ಬಿಟ್ಕೊಂಡು ಹೋಗಿ ಇದು ಇವಾಗ ತಗೊಂಬಂದೆ ಲೆಗ್ಗಿನ್ಸ್. ಈಗ ತಗೊಂಬಂದ್ಮೇಲೆ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಇದೆರಡು ಲೆಗ್ಗಿನ್ಸು ತಗೊಬರೋವಾಗನೇ ತಂದ್ವಿ, ಒಂದು 20 ರೂಪಾಯಿ ಜಾಸ್ತಿ ಬಿತ್ತು ಅಷ್ಟೇ. ನೀವು ನೋಡ್ತಿರ್ಬೋದು ಲೆಗ್ಗಿನ್ಸ್ಗಳು ಇಷ್ಟು. ಇದೆಲ್ಲನೂ ಕೂಡ ಇವಾಗ ನನಗೆ 99 ರುಪೀಸ್ ಬಿತ್ತು, ಒಂದು ಪೀಸು 99 ಬಿತ್ತು. ಇದೊಂದು ಬಂದು 200 ರುಪೀಸು. ಇದು ಕೂಡ ಇದು ಗ್ರೀನ್ ಕಲರ್ ಆವಾಜ ಬ್ರ್ಯಾಂಡ್. ಇದೆಲ್ಲನೂ ಆವಾಜ ಅದು 99 ರುಪೀಸ್ಗೆ ಆಫರ್ ಬಿಟ್ಟಿದ್ದಾರೆ, ಯುಗಾದಿ ಆಫರು. ಇಲ್ಲಿ ರಿಲಯನ್ಸ್ ಅಲ್ಲಿ ತಗೊಂಬಂದ್ವಿ. ಇದೊಂದು ನಯನಾಸ್ ಅವ್ರದ್ದು. ಇದು ಮತ್ತೆ ಇದೆರಡು 200 ಬಿತ್ತು. ಅಂಡ್ ಇದು ಕೂಡ ಆವಾಜ, ಇದೆಲ್ಲ ಆವಾಜ. ಇದೆರಡು ಬೇರೆ ಬ್ರ್ಯಾಂಡ್, ಇದೆಲ್ಲನೂ ಕೂಡ ಆವಾಜನೇ. ಇದೆಲ್ಲನೂ ಸೇರಿ ಲೆಗ್ಗಿನ್ಸ್ ಇದೆಲ್ಲ ಬಂದು 99 ರುಪೀಸ್ ಬಿತ್ತು. ಅವತ್ತು ತಗೊಂಡಿರೋದು ಒಂದು 20 ರೂಪಾಯಿ ಜಾಸ್ತಿ, 2 ಲೆಗ್ಗಿನ್ಸ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇದು ಬಂದು 200 ರುಪೀಸ್. ಎಲ್ಲನೂ ಆಂಕಲ್ ಲೆಂತೇನೆ, ಬಟ್ ಲೆಗ್ಗಿನ್ಸ್ ತುಂಬ ವರ್ತ್ ಅನ್ನಿಸ್ತು. ನಮಗೆ ಬೇಕಾಗಿರೋ ಕಲರ್ಸ್ ಅಲ್ಲಿ ಇರಲೇ ಇಲ್ಲ, ಎಲ್ಲ ಕಲರ್ಸ್ ಎಲ್ಲ ಬಾಚ್ಕೊಂಡ್ಬಿಟ್ಟಿದ್ದಾರೆ. ಇವಾಗೂ ಹೋಗಿದ್ದೀನಿ, ನನಗೆ ಗೊತ್ತಿರೋರೊಬ್ರಲ್ಲಿ ಬೇಗನೆ ನನಗೆ ಮೆಸೇಜ್ ಹಾಕಿದ್ರು. ಆದರೂ ನಾನು ಸಾಯಂಕಾಲ ಹೋದೆ, ಆದರೆ ಅಷ್ಟು ಬೇಗ ಕಲರ್ಸ್ ಎಲ್ಲ ಖಾಲಿ ಇದ್ದಾವೆ. ಅಂದರೆ ನನ್ನ ಹತ್ರ ಇರೋ ಅಂಥ ಕಲರ್ಸ್ ತುಂಬ ಇದ್ದಾವೆ. ಇಲ್ಲೆಲ್ಲ ಇರೋ ತಗೊಳ್ಳೋಣ, ಕೆಲವೊಂದು ಇರೋ ಕಲರ್ನು ತಗೊಬಂದಿದ್ದೀನಿ. ಇದಿಷ್ಟು ಲೆಗ್ಗಿನ್ಸು ಪ್ಲಾಜಾ ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ರು. ತುಂಬ ಚೆನ್ನಾಗಿದೆ, ಫ್ರೀಯಾಗಿದೆ. ನನಗೆ ಸ್ವಲ್ಪ ದಪ್ಪಾಗಿರೋರಿಗೆ ಚೆನ್ನಾಗಿದೆ, ಫ್ರೀಯಾಗಿದೆ. ಇದು ಬಂದು ಸ್ವಲ್ಪ ಕಾಸ್ಟ್ಲಿ ಶಿಮ್ಮರ್ ಲೆಗ್ಗಿನ್. ಇದು ನನಗೆ ಇದು ಬೇಕಿತ್ತು, ಸಿಲ್ವರ್ ಕಲರ್, ಗೋಲ್ಡನ್ ಕಲರ್ ಇದೆ, ಶಿಮ್ಮರ್ದು ಬೇಕಿತ್ತು. ಇದನ್ನು ತಗೊಂಡೆ ನಾನು. ಇದನ್ನ ಟಾಪ್ ತೋರಿಸ್ಬಿಡ್ತೀನಿ ನನಗೆ. ಅಂಡ್ ಇದಂತೂ ನನಗೆ ಸ್ವಲ್ಪ ಸೈಜ್ ಇದು ಚಿಕ್ಕದಾಗುತ್ತೆ, ಆದ್ರೂ ಚೆನ್ನಾಗಿದೆ. ಸ್ವಲ್ಪ ಲೈಟಾಗಿ ಸ್ವಲ್ಪ ಆರ್ಮ್ ಹತ್ರ ಲೈಟ್ ಫೀಲ್ ಕೊಡುತ್ತೆ ಅಷ್ಟೇ. ಬಟ್ ಈ ಡ್ರೆಸ್ ನಂಗೆ ಬಹಳ ಇಷ್ಟ ಆಯಿತು. ಡ್ರೆಸ್ಸಿಗೋಸ್ಕರ ಸ್ವಲ್ಪ ಸಣ್ಣ ಆಗೋಣ ಅಂತ ತಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಎಷ್ಟೊಂದು ಗೊತ್ತಾ, ಎಷ್ಟೊಂದು ಕಲರ್ಸ್ ತಗೊಂಡ್ವಿ, ಎಲ್ಲ ಕಲರನ್ನು ಕೂಡ ಚೆನ್ನಾಗಿ ಕಾಣಿಸ್ತಿತ್ತು. ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ಕೂಡ ನನ್ನ ಹಸ್ಬೆಂಡ್ ಸೆಲೆಕ್ಷನ್. ಆಲ್ಮೋಸ್ಟ್ ಈ ಸರ್ತಿ ಎಲ್ಲ ನನ್ನ ಹಸ್ಬೆಂಡ್ ಸೆಲೆಕ್ಷನ್ ಇದರಲ್ಲಿ ಇರೋದು. ಒಂದಷ್ಟು ತಗೊಂಡು ಅಲ್ಲೇ ಇಟ್ಟು ಬಂದಿದ್ದು ಕೂಡ ಉಂಟು. ಹಾಗೆ ಇದು ಬಂದು ಸೆಟ್. ಇದು ಹೇಗಿದೆ ಸೆಟ್? ಇದು ಕುರ್ತಾ ವಿತ್ ಪ್ಯಾಂಟ್ ಎರಡು ಇದೆ. ಹೇಗಿದೆ? 2 ಪೀಸ್ ಇದೆ. ಇದು ಬಂದು ನನ್ನ ಫ್ರೆಂಡ್ ಹತ್ರ ಯಾವಾಗ ತೆಗೆದಿಟ್ಕೊಂಡಿರೋದು. ಇದು ಟೋಟಲು ನಾವಲ್ಲಿ ಇದರಲ್ಲಿ ರಿಲಯನ್ಸ್ ಅಲ್ಲಿ ತಗೊಂಡಿದ್ದು. ಟೋಟಲ್ ಎಲ್ಲ ಸೇರಿ ನಮಗೆ ಇದು ಒಟ್ಟೆಲ್ಲ ಸೇರಿ 10,000 ಆಯಿತು. ರಿಲಯನ್ಸ್ ಅಲ್ಲಿ 8,500 ಸಮಥಿಂಗ್ ಆಯಿತು. ಮತ್ತೆ ಇದು ಬಂದು ಮಕ್ಳದು 1,500 ಆಯಿತು. ಅದರಲ್ಲದೆ ಇವಾಗ ಲೆಗ್ಗಿನ್ಸ್ ಎಕ್ಸ್ಟ್ರಾ ತಗೊಂಬಂದೆ, ಅದ್ರದ್ದೊಂದು 700 ರುಪೀಸ್ ಆಯಿತು. ಇನ್ನು ಇದು ಬಂದು ಅದೇ ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಅವ್ರ ಹತ್ರ ತಗೊಂಡಿರೋದು. ಸುಮ್ಮನೆ ತೋರಿಸ್ತಿದ್ದೀನಿ. ಇದು ಎಲ್ ಸೈಜ್ ಅಷ್ಟೇ. ಇದು ಆವಾಜ್ ಅದೇ ಹೇಳಿ ತಗೊಂಡೆ. ಇದೊಂದು ಅಲ್ಲೆಲ್ಲೋ ಇಷ್ಟ ಆಯಿತು ಅಂತ ಇಸ್ಕೊಂಡಿದ್ದೆ. ಇದಿಷ್ಟು ನಮ್ಮ ಯುಗಾದಿ ಹಬ್ಬದ ಶಾಪಿಂಗು. ಇದರಲ್ಲಿ ನಿಮಗೆ ಯಾವುದು ಬಟ್ಟೆ ಇಷ್ಟ ಆಯಿತು ಅಥವಾ ಯಾವುದಾದ್ರೂ ಇಷ್ಟ ಆಯ್ತಾ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಇದು ಬಂದು ಸಾಹಿತ್ಯ ಬರ್ತ್ಡೇಗೆ ಅವ್ನ ಸ್ಕೂಲಿಗೆ ಫ್ರೆಂಡ್ಸ್ಗೆಲ್ಲ ಕೊಡಲಿಕ್ಕೆ ಅಂತೇಳಿ ತಗೊಂಬಂದಿರೋದು. ನನ್ನ ಹಸ್ಬೆಂಡ್ ತಂದಿರೋ. ಇದೇನು ನಾನೇನು ಹೋಗಿರ್ಲಿಲ್ಲ ಶಾಪಿಂಗ್ ಮಾಡೋಕ್ಕೆ, ನನ್ನ ಹಸ್ಬೆಂಡು ಬರ್ತಾ ತಗೊಬಂದಿದ್ದಾರೆ. ಏನು ತಗೊಬಂದಿದ್ದಾರೆ ಅಂತ, ಇದೆಲ್ಲ ಬಂದು ಕ್ರೇಯನ್ಸು. ಸಾಹಿತ್ಯ ಸ್ಕೂಲಲ್ಲಿ ಒಂದು 26 ಮೆಂಬರ್ಸ್ ಇದ್ದಾರೆ, ಅಂದರೆ ಅವ್ನ ಕ್ಲಾಸಲ್ಲಿ LKGನಲ್ಲಿ. ಇದು 30 ಪೀಸಸ್ ತಗೊಂಬಂದಿದ್ದಾರೆ. ಮತ್ತು ಇಲ್ಲಿ ಮನೆ ಹತ್ರ ಅಕ್ಕಪಕ್ಕ ಯಾರು ಮಕ್ಕಳು ಬಂದರೆ ಅವರಿಗೂ ಸ್ವಲ್ಪ ಅವ್ರಿಗೊಂದೊಂದು ಕೊಡೋಣ ಅಂತೇಳಿ. ಇದಿಷ್ಟು ಕ್ರೇಯನ್ಸು. ಲಾಸ್ಟ್ ಇಯರು ಸಾಹಿತ್ಯಗೆ
ಏನು ಗೊತ್ತಾ, ಲಾಸ್ಟ್ ಇಯರ್ ನಮ್ಮ ಸಾಹಿತ್ಯಗೆ ಬರ್ತಡೇನ ನಾವು ಸ್ಕೂಲಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ಅದೇ ಎಕ್ಸಾಮು ಈ ಟೈಮ್ ಬಂತು. ಆ ಎಕ್ಸಾಮ್ ಮುಗ್ದೋಗ ತಕ್ಷಣ ಆಮೇಲೆ ಸಾಹಿತ್ಯ ಬರ್ತಡೇ ಬಂದು ಮಾರ್ಚ್ 30ಗೆ ಇದ್ದಿದ್ದು. ಎಕ್ಸಾಮ್ ಬಂದು 20ಗೆಲ್ಲ ಕಂಪ್ಲೀಟ್ ಆಗ್ಬಿಟ್ಟು ರಜಾ ಕೊಟ್ಬಿಟ್ರು. ನಮಗೂ ಗೊತ್ತಾಗ್ಲಿಲ್ಲ ಯಾವಾಗ ಮಾಡಬೇಕು ಅಂತೇಳಿ. ಅದಕ್ಕೆ ಅಂತೇಳಿ ಈ ವರ್ಷ ಬೇಗ ಮಾಡ್ಕೊಂಡ್ಬಿಟ್ಟು ಕೊಡೋಣ ಅಂತೇಳಿ ತಗೊಂಬಂದಿದ್ದಾರೆ. ನನ್ನ ಹಸ್ಬೆಂಡ್ ತಗೊಬಂದಿದ್ದಾರೆ. ಇದು ಕಲರಿಂಗ್ ಬುಕ್ಸು, ಅಂದರೆ ಒಂದೊಂದು ಥರ ಇದೆ. ಇದು ಬಂದು ಸ್ಟ್ರೋಕ್ ಬುಕ್. ನಾನು ಒಂದೊಂದು ತೋರಿಸ್ತೀನಿ ಅಷ್ಟೇ ಎಷ್ಟು ಥರದ್ದಿದೆ ಅಂತ. ಇದು ಬಂದು ಸ್ಟ್ರೋಕು, ಕಲರಿಂಗ್ ಮಾಡಲಿಕ್ಕೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ತಗೊಂಡು. ಇದು ಬಂದು ಟಾಯ್ಸ್ ಬುಕ್ಕು, ಅಂದರೆ ಟಾಯ್ಸ್ ಚಿತ್ರ ಇರುತ್ತೆ. ಆ್ಯಂಡ್ ಇದು ಬಂದು ಗುಡ್ ಹ್ಯಾಬಿಟ್ ಬುಕ್ಸು. ಇದು ಕೂಡ ಕಲರಿಂಗ್ ಮಾಡೋದು. ಈ ಥರ ಇದೆ. ಸುಮ್ಮನೆ ಸಿಂಪಲಾಗಿ ತೋರಿಸ್ತಿದ್ದೀನಿ ಒಂದೊಂದು ಪೀಸು. ಇದು ಬಂದು ಹೆಲ್ಪರ್ಸ್ ಎಲ್ಲನೂ ಕೂಡ ಕಲರಿಂಗ್ ಬುಕ್ಕೇನೆ. ಗುಡ್ ಹ್ಯಾಬಿಟ್ಸ್ ಆಯಿತು, ಹೆಲ್ಪರ್ಸ್ ಆಯಿತು, ಟಾಯ್ಸ್ ಆಯಿತು. ಇನ್ನೇನಿದೆ, ಕಾರ್ಟೂನ್ ಇದೆ. ಇದು ಬಂದು ಕಾರ್ಟೂನ್ ಬುಕ್. ಆ್ಯಂಡ್ ಆಮೇಲೆ ನೆಕ್ಸ್ಟ್ ಬಂದು ಫ್ಲವರ್. ಇದು ಬಂದು ಫ್ಲವರ್ ಬುಕ್. ಫ್ಲವರ್ಸ್ ಚಿತ್ರಗಳಿರುತ್ತೆ. ಒಂದೊಂದು ಬುಕ್ಕು ಇದರಲ್ಲಿ ಮೂರು ಇದೆ. ಒಂದೊಂದು ಥರದ್ದು ಮೂರು ಇದೆ. ಎಲ್ಲ ಮಕ್ಕಳಿಗೂ ಒಂದೊಂದು ಕೊಡಲಿಕ್ಕೆ. ಆ್ಯಂಡ್ ಇನ್ನೊಂದಿದೆ ವೆಜಿಟೇಬಲ್ಸ್ ಬುಕ್ ಇದೆ. ನೋಡ್ತಿರ್ಬೋದು, ವೆಜಿಟೇಬಲ್ಸ್ ಬುಕ್. ಇದಿಷ್ಟು ಬಂದು ಒಂದು 2, 3, 6, 7 ಟೈಪ್ಸ್ ಆಫ್ ಕಲರಿಂಗ್ ಬುಕ್ಸ್ ಇದೆ ಇಲ್ಲಿ. ಇದಕ್ಕೆ ಕ್ರೇಯನ್ಸ್ ತೊಗೊಂಡಿದ್ದೀವಿ. ಎಷ್ಟೊಂದು ಪೆನ್ಸಿಲ್ಸು ಮತ್ತು ಕ್ರೇಯನ್ಸು ಸ್ಕೂಲಿಂದ ಕೊಟ್ಟಿರೋದು ಎಲ್ಲ ಮಕ್ಳ ಹತ್ರನೂ ಇದೆ. ಬಟ್ ಇವಾಗ ಸಮ್ಮರ್ ಬರುತ್ತಲ್ವ, ಸಮ್ಮರಲ್ಲಿ ಮಕ್ಕಳು ಮನೇಲಿ ಇರ್ತಾರೆ. ಗೀಚದ ಕಲೀಲಿ ಪೈಂಟ್ ಕಲರಿಂಗ್ ಮಾಡಿ ಈಸಿಯಾಗಿ ಇಷ್ಟಪಟ್ಟು ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾವು ಇದು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನನ್ನ ಹಸ್ಬೆಂಡ್ ತಗೊಂಡ್ಬಂದಿರೋದು. ಅದ್ರ ಜೊತೆಗೆ ಇದು ಬಂದು ಎರೇಸರ್. ಎಷ್ಟು ಕ್ಯೂಟಾಗಿದೆ ನೋಡಿ, ಸೋ ಕ್ಯೂಟ್ ಅಲ್ಲ, ಎಷ್ಟು ಕ್ಯೂಟ್ ಇದೆ ನೋಡಿ. ಇದು ಬಂದು 36 ಪೀಸಸ್ ಇದೆ ಈ ಬಾಕ್ಸಲ್ಲಿ. ನನಗಂತೂ ಇದು ಸಖತ್ ಇಷ್ಟ ಆಯಿತು. ನನ್ನ ಹಸ್ಬೆಂಡ್ ನನಗೂ ಪೆನ್ಸಿಲು ಎಲ್ಲ ತರ್ತೀನಿ. ಇದರಲ್ಲಿ ಪೆನ್ಸಿಲ್ ಕೂಡ ಇಟ್ಕೊಂಡು ತೋರಿಸ್ತೀನಿ ನಿಮಗೆ. ಇದು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಸೋ ಕ್ಯೂಟ್ ಅಲ್ಲ, ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಸೋ ಕ್ಯೂಟ್. ದಿಸ್ ಈಸ್ ಅ ಎರೇಸರ್. ಇದು ಎರೇಸರ್ ಅಂತ ಯಾರು ನಂಬೋದಿಲ್ಲ. ಮತ್ತು ಇಲ್ಲಿ ಹೋಲ್ ಕೊಟ್ಟಿದ್ದಾರೆ. ಮಕ್ಕಳು ಪೆನ್ಸಿಲ್ ಇಟ್ಕೊಂಡಿರ್ತಾರಲ್ಲ, ಪೆನ್ಸಿಲಿಂದ ಇದು ಚುಚ್ಕೊಳ್ಳೋಕೆ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ನನ್ನ ಮಗ ಕೇಳ್ತಿದ್ದಾನೆ ಆಲ್ರೆಡಿ. ಸಾಕು ಒಂದೇ. ಇದು ಅಣ್ಣ ಫ್ರೆಂಡ್ಸಿಗೆ ಕೊಡೋಕೆ. ಇಲ್ಲಿ ಸ್ವಲ್ಪ ಮಕ್ಕಳು ಬರ್ತವೆ, ನಮ್ಮ ರೋಡಲ್ಲಿ ತುಂಬ ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ಕೊಡೋದಕ್ಕೆ ಅಂತೇಳಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಪೀಸಸ್ ತರಿಸಿದ್ದೀವಿ. ಇದು ಬಂದು ಚಾಕ್ಲೇಟು. ಸಣ್ಣ ಮಟ್ಟದಲ್ಲೇ ಕೊಡ್ತಿದ್ದೀವಿ, ನಮ್ಗೆ ಎಷ್ಟಾಗುತ್ತೋ ಅಷ್ಟು. ದೊಡ್ಡದಾಗಿ ಸ್ವೀಟ್ಸು ಆ ಥರದ್ದೆಲ್ಲ ಏನಿಲ್ಲ, ಚಾಕ್ಲೇಟ್ಸ್ ಕೊಡ್ತಾ ಇದ್ದೀವಿ ಅಷ್ಟೇ. ಇದಿಷ್ಟು ಸಾಹಿತ್ಯ ಬರ್ತಡೆಗೆ ಪ್ರಿಪ್ರೇಷನ್. ನಾಳೆ ಬರ್ತಡೇನ, ನಾಳೆ ಎಕ್ಸಾಮ್ ಲಾಸ್ಟ್ ಸಾಹಿತ್ಯಗೆ. ನಾಳೆ ಶುಕ್ರವಾರ 21, ನಾಳೆಗೆ ಎಕ್ಸಾಮ್ ಕೂಡ ಲಾಸ್ಟು, ಮತ್ತು ರಜೆ ಕೊಟ್ಬಿಡ್ತಾರೆ. ಅದಾದಮೇಲೆ ಸಮ್ಮರ್ ಹಾಲಿಡೇಸ್ ಬಂದುಬಿಡುತ್ತೆ. ಅದಕ್ಕೆ ನಾಳೆಗೇ ಒಂದು 30ಕ್ಕೆ ಆ್ಯಕ್ಚುಲಿ ಬರ್ತ್ಡೇ ಇರೋದು. ಅದಕ್ಕೆ ನಾಳೆ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇದನ್ನ ಕೊಡೋಣ ಅಂತ. ಅವನಿಗೂ ತುಂಬ ಖುಷಿಯಾಗಿದ್ದಾನೆ, ಎಕ್ಸೈಟ್ ಆಗಿದ್ದಾನೆ. ಭಾಳ ಕ್ಯೂರಿಯಾಸಿಟಿ, ಎಲ್ಲ ಬೇಕು ಅಂತ ಕೇಳ್ತಿದ್ದಾನೆ. ಎಲ್ಲ ಒಂದೊಂದು ಕಲರ್ ಬೇಕಂತೆ ವಿಕ್ರಮ್ಗೆ. ಪಿಂಕ್ ಬೇಕು, ಗ್ರೀನ್ ಬೇಕು ಅಂತ ಎಲ್ಲ ತೆಗೆದಿಟ್ಕೊಂಡು ಬಿಡ್ತಾನೆ. ಬಾ ಆಟ ಇಟ್ಕೋಬೇಕು. ಬ್ರೋಕೆನ್ ಆಗಿದ್ಯಾ? ವಾಟ್ ಯು ವಾಂಟ್? ಅದೇ ಬ್ಲೂ ಬೇಕಾ? ಓಕೆ ಟೇಕ್, ಗೋ. Vikram, what is that? Pink. Red. Oh, it's a red. Which color is that one? Blue. Which color? Green. Yay, green. Okay. Super. Good.
trying next. You like that one? What's your color? What make it? Your color? You like that one? You like pink color? Make a photo and a pink and bear. Okay. Pink. ಇನ್ನು ನಾವಿಲ್ಲಿ ಸಾಹಿತ್ಯ ಸ್ಕೂಲು ನಾಳೆನೇ ಲಾಸ್ಟ್ ಇರೋದು, ನಾಳೆ ಲಾಸ್ಟ್ ಎಕ್ಸಾಮ್ ಕೂಡ ಲಾಸ್ಟ್ ಆಗಿಬಿಡುತ್ತೆ, ಹಾಗೆ ಹಾಲಿಡೇಸ್ ಬಂದುಬಿಡ್ತಾ ಇದೆ. ಹಾಗಾಗಿ ಅವ್ನ ಬರ್ತಡೇನ ನಾಳೆನೇ ಲಾಸ್ಟ್ ಡೇನೇ ಸ್ಕೂಲ್ನಲ್ಲಿ ಮಾಡಿಸ್ಬಿಡೋಣ ಅಂತೇಳಿ ಅವ್ನಿಗೇನು ತೊಗೊಂಬಂದಿದ್ದು ಇದನ್ನೆಲ್ಲದನ್ನು ಕೂಡ ಒಂದು ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಪ್ಯಾಕಿಂಗ್ ಮಾಡೋದಕ್ಕೆ ಕವರು ಜಿಪ್ಲಾಕ್ ಕವರ್ ಬೇಕಿತ್ತು. ನನ್ನ ಹಸ್ಬೆಂಡು ಗೊತ್ತಾಗಿಲ್ಲ, ಅದನ್ನು ಅಂದರೆ ಫೈಲ್ ಡ್ರಾಪ್ ಮಾಡೋವಂಥ ಕವರ್ ಇರುತ್ತಲ್ಲ ಅದು ತೊಗೊಂಬಂದಿದ್ದೆ. ಸರಿ ಇವಾಗ ಅದಕ್ಕೆ ಎಕ್ಸ್ಚೇಂಜ್ ಮಾಡಲಿಕ್ಕೆ ಇವಾಗ ಹೋಗೋಕ್ಕಾಗಲ್ಲ, ಟೈಮ್ ಇಲ್ಲ ಅಂತ ಹೇಳಿ ಅದೇ ಕವರ್ಗೆ ನಾವಿಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀವಿ. ಬುಕ್ಕು ಮತ್ತು ಕ್ರೇಯನ್ನು ಹಾಗೆ ಎರೇಸರ್ ಏನಿದೆ ಅದೆಷ್ಟನ್ನು ಕೂಡ ಅದ್ರಲ್ಲಿ ಹಾಕಿ ಪ್ಯಾಕ್ ಮಾಡ್ತಾ ಇದ್ದೀವಿ. ಇನ್ನು ಇದನ್ನೆಲ್ಲ ಪ್ಯಾಕಿಂಗ್ ಮಾಡಿದ್ಮೇಲೆ ಪ್ಯಾಕಿಂಗ್ ಒಳಗಡೆ ಒಂದೊಂದು ಚಾಕ್ಲೇಟ್ ಕೂಡ ಹಾಕಿದೆ. ಆ ಚಾಕ್ಲೇಟು ಸಮ್ಮರ್ ಇರೋದ್ರಿಂದ ಕರ್ಗೋಗ್ಬಿಡುತ್ತೆ ಅಂತೇಳಿ ವಾಪಸ್ಸು ಚಾಕ್ಲೇಟ್ನ ಕವರಿಂದ ತೆಗೆದು ಫ್ರಿಜ್ಜಲ್ಲಿ ಎತ್ತಿಟ್ಟೆ, ಬೆಳಗ್ಗೆ ಸ್ಕೂಲಿಗೆ ಹೋಗಿದ್ದಾಗ ಕೊಟ್ಟರೆ ಆಗುತ್ತೆ ಅಂತೇಳಿ. ಇದಾದಮೇಲೆ ನಾವು ಏನು ಎತ್ತಿಟ್ಕೊಂಡಿರೋವಂಥ ಡ್ರೆಸ್ಗಳಲ್ಲಿದ್ದೆಲ್ಲ ಏನಿತ್ತಲ್ಲ ಅದೆಲ್ಲದನ್ನು ಕೂಡ ಫೋಲ್ಡ್ ಮಾಡಿ ಎತ್ತಿಟ್ಟು ಮತ್ತು ನಾವು ಅಡುಗೆ ಮಾಡಿಕೊಂಡು ಊಟ ಮಾಡಿ ಮಲಗೋದಕ್ಕೆ ತುಂಬಾ ಟೈಮ್ ಆಯಿತು. ಇನ್ನು ಬೆಳಗ್ಗೆ ಸಾಹಿತ್ಯನ ಸ್ಕೂಲಿಗೆ ಬಿಟ್ಟು ಟೀಚರ್ಗೆ ಒಂದು ವೀಡಿಯೋ ಮಾಡಿ ಕಳಿಸಿ ಮ್ಯಾಮ್ ಅಂತ ಹೇಳಿದ್ದೆ. ಸಾಹಿತ್ಯ ಕೈನಲ್ಲಿ ಬುಕ್ ಕೊಡಿಸಿ ಆ ವಿಡಿಯೋನ ಕಳಿಸಿದರೆ ಮುಂದೆ ಹಾಕಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. Anudi. Thank you, Saki. Thank you, Sai. Take and get. Thank you, Saki.